ಚಿಕನ್ ಫ್ರೈ ಮಾಡ್ತಿದ್ವಿ. ಇಂಡಿಯಾ ಸ್ಟೈಲ್ ಅಲ್ಲ ಏನು ನಿಮ್ಮ ಕತಾರ್ ದೇಶದಲ್ಲಿ? ನಾನು ಟೇಸ್ಟ್ ಹೇಗಿರುತ್ತೆ ಅಂತ ಕಾಯ್ತಾ ಇದ್ದೀನಿ. ಬ್ಯಾಚುಲರ್ಸ್ ಈ ಚಿಕನ್ ಫ್ರೈ ಅನ್ನ ಈಸಿಯಾಗಿ ಆರಾಮಾಗಿ ಮಾಡ್ಕೋಬಹುದು. ಪರ್ಫೆಕ್ಟ್ ಆಗಿ ಚಿಕನ್ ಫ್ರೈ ರೆಡಿ ಆಗಿದೆ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿದ್ಯಾ ನಾಗರಾಜ್. ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ನಾನು ಮತ್ತೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಚಿಕನ್ ಫ್ರೈ ಮಾಡ್ತಿದ್ವಿ. ಹೇಗ್ ಮಾಡ್ತೀವಿ ಏನು ಅಂತ ಈ ವಿಡಿಯೋ ಸ್ಕಿಪ್ ಮಾಡ್ದೆ ನೋಡಿ. ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್. ಇವತ್ತು ನಾವು ಚಿಕನ್ ಮಾಡೋದಕ್ಕೆ ಅರ್ಧ ಕೆಜಿ ಚಿಕನ್ ತಗೊಂಡಿದೀವಿ. ಇದನ್ನ ಮೊದಲು ನೀಟಾಗಿ ವಾಶ್ ಮಾಡ್ಕೋಬೇಕು. ಬನ್ನಿ ವಾಶ್ ಮಾಡ್ಕೊಂಬರೋಣ. ಇದನ್ನ ಮೊದಲು ನೀಟಾಗಿ ಒಂದೆರಡು ಸರಿ ವಾಶ್ ಮಾಡ್ಕೊಂಡ್ಬಿಟ್ಟು ನೀರೆಲ್ಲ ಹೋಗೋ ಹಾಗೆ ನೀಟಾಗಿ ವಾಶ್ ಮಾಡ್ಬೇಕು. ಇವತ್ತಿನ ರೆಸಿಪಿ ಚಿಕನ್ ಫ್ರೈ ಮಾಡ್ತಾ ಇದ್ದೀವಿ. ಈ ಚಿಕನ್ ಫ್ರೈ ಮಾಡೋಕ್ಕೆ ನಾವು ಅರ್ಧ ಕೆಜಿ ಚಿಕನ್ ಅನ್ನ ತಗೊಂಡಿದ್ದೀವಿ. ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಡು ಇಲ್ಲಿಟ್ಟಿದ್ದೀವಿ. ಈಗ ಇದಕ್ಕೆ ಬೇಕಾಗಿರ್ತಕ್ಕಂತಹ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಇದನ್ನ ಮೊದಲು ನಾವು ಗ್ರೈಂಡ್ ಮಾಡ್ಕೊಂತೀವಿ. ಫ್ರೈ ಮಾಡೋಕ್ಕೆ ಏನೇನು ಹಾಕ್ತೀವಿ ಅಂದರೆ ಮೊದಲನೇದಾಗಿ ಶುಂಠಿ, ಈರುಳ್ಳಿ ಮತ್ತು ಏನದು ಬೆಳ್ಳುಳ್ಳಿಯನ್ನು ನಾವು ಈಗ ಗ್ರೈಂಡ್ ಮಾಡ್ಕೊಂತೀವಿ. ಅರ್ಧ ಕೆಜಿಗೆ ಎಷ್ಟು ಹಾಕೋಬೇಕಂದ್ರೆ ಡೀಟೇಲ್ಸ್ ಹೇಳ್ತೀರಾ? ಒಂದು ಆನಿಯನ್ ಅನ್ನ ಕಟ್ ಮಾಡಿ ಇದ್ರೊಳಗೆ ಹಾಕೊಂಡಿದೀವಿ. ಸ್ವಲ್ಪ ಶುಂಠಿ ಒಂದಿಷ್ಟು ಶುಂಠಿಯನ್ನ ಹಾಕಿ, ಸ್ವಲ್ಪ ಬೆಳ್ಳುಳ್ಳಿ ಒಂದು 5-6 ಅಷ್ಟು ಬೆಳ್ಳುಳ್ಳಿಯನ್ನ ನಾವು ಹಾಕೊಂಡು ಈಗ ಇದನ್ನ ಮೊದಲು ಗ್ರೈಂಡ್ ಮಾಡ್ಕೋಬೇಕು. ಮುಚ್ಚದಲ್ಲಿ ಮಿಕ್ಸಿಗೆ ಹಾಕೊಳ್ಳೋದಾ? ಬನ್ನಿ ಮಿಕ್ಸಿಗೆ ಹಾಕೋಣ. ಎಲ್ಲ ಮಿಕ್ಸಿ ಆಯ್ತು. ಈಗ ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಯ್ತು. ಈಗ ನಾವು ತೋರಿಸಿ ಹೆಂಗ್ ರೆಡಿ ಆಗಿದೆ ನೋಡಿ ಪೇಸ್ಟ್ ಯಾವ ಥರ ರೆಡಿ ಆಗಿದೆ. ಆದಷ್ಟು ಎಷ್ಟು ಬೇಕೋ ಅಷ್ಟು ಮಿಕ್ಸಿಗೆ ಹಾಕೋಬೇಕು. ಆ್ಯಕ್ಚುಲಿ ನ್ಯಾಚುರಲ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳೋದು ತುಂಬ ಒಳ್ಳೇದು ಆರೋಗ್ಯಕ್ಕೆ. ಅಂಗಡಿಲಿ ಸಿಗೋದನ್ನ ತಂದರೆ ಅದು ಕೆಮಿಕಲ್ ಮಿಕ್ಸ್ ಇರುತ್ತೆ. ಸೊ ಅದಕ್ಕೆ ಮನೇಲಿ ನ್ಯಾಚುರಲ್ ಆಗಿ ಮಾಡ್ಕೊಳ್ಳೋದು ಬೆಸ್ಟ್. ಮೊದಲು ಈ ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ನಂತರ ಅರಿಶಿನ ಪುಡಿ ಹಾಕೋಣ. ಆಮೇಲೆ ಪೇಸ್ಟ್ ಮಾಡಿಟ್ಟಿರ್ತಕ್ಕಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವೇನಿದು ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಹಾಕಿ ಇದನ್ನು ಮೊದಲು ನೀಟಾಗಿ ಕಲಸಿ ಮ್ಯಾರಿನೇಟ್ ಮಾಡಿ ಇಡಬೇಕು. ಇದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿನೂ ಹಾಕಿ ಇಡಬೇಕು. ಮ್ಯಾರಿನೇಟ್ ಅಂದ್ರೆ ಎಲ್ಲ ನೀಟಾಗಿ ಕಲಸಿಡೋದು ಅಂತ. ಓಕೆ ನೀಟಾಗಿ ಎಲ್ಲ ಕೈಯಾಗೆ ಫುಲ್ ಕಲಸಿ ಸ್ವಲ್ಪ ಖಾರ ಪುಡಿನೇ ಹಾಕಿ ಕಲಸಿ ನೋಡಿ ಮ್ಯಾರಿನೇಟ್ ಮಾಡಿ ಇಡಬೇಕಂತ ಮಾಡ್ತಾರೆ ಅಂತಂದ್ರೆ ಕಲಸಿಡೋದು ಅದು ಚಿಕನ್ನಿಗೆ ಎಲ್ಲ ನೀಟಾಗಿ ಹತ್ಕೊಳ್ಳುತ್ತೆ ಅಂತ. ಒಂದು ಸ್ವಲ್ಪ ಹೊತ್ತು ತೆಗೆದಿಟ್ರೆ. ಹೌದಾ? ಇವಾಗ ನೀವು ಮಾಡ್ತಿರೋದು ಇಂಡಿಯಾ ಸ್ಟೈಲ್ ಅಲ್ಲ ಏನು ನಿಮ್ಮ ಕತಾರ್ ದೇಶದಲ್ಲಿ ಮಾಡ್ತಾರಲ್ಲ ಆ ಥರನ? ಇಂಡಿಯಾ ಸ್ಟೈಲಲ್ಲೇ ಮಾಡ್ತಿರೋದು. ಕತಾರಲ್ಲಿ ಹೋದ್ರು ಇಂಡಿಯಾ ಸ್ಟೈಲ್ನಾಗೆ ಮಾಡೋದು. ಅಲ್ಲೇನು ಬೇರೆ ಡಿಫ್ರೆಂಟ್ ಸ್ಟೈಲಾಗಿ ಏನು ಮಾಡಲ್ಲ. ಏನೇ ಆದ್ರೂ ನಮ್ಮ ಭಾರತದಾಗೆ ಮಾಡುವ ಅಡಿಗೆ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದನ್ನ 1/2 hour ಒಂದ್ ಸ್ವಲ್ಪ ಮುಚ್ಚಿ ಒಂದ್ ಹೆಜ್ಜೆ ಇಟ್ಟರೆ ಸಾಕು. ಅದನ್ನೆಲ್ಲ ಕಲಸಿ ಅರ್ಧ ಗಂಟೆ ಸೈಡಿಗೆ ಇಟ್ಬಿಟ್ಟಿದ್ದೀವಿ. ಈಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಮಸಾಲೆನ ರೆಡಿ ಮಾಡ್ಕೊಳ್ಳಿ. ಮಸಾಲೆ ಏನಂತಂದ್ರೆ ಟೊಮ್ಯಾಟೊ, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಚಕ್ಕೆ ಜಾಸ್ತಿ ಹಾಕಂಗಿಲ್ಲ. ಚಕ್ಕೆ ಜಾಸ್ತಿ ಹಾಕೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಸ್ವಲ್ಪ ಜಾಸ್ತಿ. ನಾನು ಓದ್ ವಿಡಿಯೋದಲ್ಲಿ ಹೇಳಿದ್ದೆ. ಇವು ಕೂಡ ನಾವು ನಮ್ಮ ಮನೆಯಲ್ಲಿ ಸ್ವಲ್ಪನೇ ಹಾಕೋದು. ಚಕ್ಕೆ ಮತ್ತೆ ಲವಂಗ. ನಾವು ಏಲಕ್ಕಿನ ಹಾಕಲ್ಲ. ಏಲಕ್ಕಿ ಹಾಕಿದ್ರೆ ಅದು ಸ್ವಲ್ಪ ಸ್ವೀಟ್ ಆಗುತ್ತೆ ಅಂತ ಹೇಳಿ ಏಲಕ್ಕಿ ಹಾಕಲ್ಲ. ಚಕ್ಕೆ ಮತ್ತೆ ಲವಂಗ, ಕೊತ್ತಂಬರಿ ಸೊಪ್ಪು, ನಂತರ ಟೊಮ್ಯಾಟೊ, ಸ್ವಲ್ಪ ಕೊಬ್ಬರಿ ಇದನ್ನ ಹಾಕ್ಬಿಟ್ಟು ಮತ್ತೆ ಮಿಕ್ಸಿ ಮಾಡ್ಕೋಬೇಕು. ಒಂದು ಸಣ್ಣ ಟೊಮೊಟೊ ಒಂದು 4-5 ಟೊಮೊಟೊ ಹಾಕಿದ್ದೀವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ. ಚಕ್ಕೆ,
5ರಿಂದ 6 ಲವಂಗ ಹಾಕಿದ್ದೀವಿ. ಈಗ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ ಇಷ್ಟೇ ಇಷ್ಟು ಚಕ್ಕೆ ಹಾಕ್ತೀವಿ, ಜಾಸ್ತಿ ಚಕ್ಕೆ ಹಾಕಲ್ಲ. ಬನ್ನಿ ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನಾವು ಚಿಕನ್ ಮಾಡಕ್ಕೆ ಒಂದು ಫ್ರೈ ಪ್ಯಾನ್ ಅನ್ನ ತಗೊಂಡ್ಬಿಟ್ಟು ಆ ಪ್ಯಾನ್ ಅಲ್ಲಿ ಎಣ್ಣೆನ ಹಾಕಿದ್ವಿ. ಈಗ ಕಲಸಿಟ್ಟಿರ್ತಕ್ಕಂಥ ಈ ಚಿಕನ್ ಅನ್ನ ಇದ್ರೊಳಗೆ ಎಣ್ಣೆ ಸ್ವಲ್ಪ ಕಾದಿದ ತಕ್ಷಣ ಇದ್ರೊಳಗೆ ಹಾಕೋದು. ನೋಡ್ರಿ ಸರ್ರ ಅಂತ ಸೌಂಡ್ ಬರ್ತಾ ಇದೆ, ಎಣ್ಣೆ ಕಾದಿದೆ ಅಂತ. ಹಾಕಕ್ಕಾರ ಹುಷಾರಾಗಿ ಹಾಕ್ರಿ, ಸಿಡಿಸ್ಕೊಂಡಿರ್ ಮತ್ತೆ. ಫ್ರೈ ಪ್ಯಾನ್ ಅನ್ನು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿದೀವಿ. ಕುದಿಯೋಕೆ ಸ್ಟಾರ್ಟ್ ಆದಾಗ ಒಂದು ಚಮಚ ತಗೊಂಡ್ಬಿಟ್ಟು ಅದನ್ನ ಈ ರೀತಿಯಾಗಿ ಮಾಡಬೇಕು. ಅದು ಕುದಿಲಿಕ್ಕೆ ಬಿಡ್ರಿ. ಇದರಿಂದ 10 ನಿಮಿಷ ಅದು ಕುದಿಬೇಕು, ಚೆನ್ನಾಗೆಲ್ಲ ಕುದಿಬೇಕು. ಈಗ ನೋಡಿ, ಈಗ ಚಿಕನ್ನು ಕುದಿಯಕ್ಕೆ ಸ್ಟಾರ್ಟ್ ಆಗೈತಿ. ಈಗ ಏನ್ ಮಾಡ್ಬೇಕು ಅಂದ್ರೆ ನಾವು ರುಬ್ಬಿಟ್ಟಿರ್ತಕ್ಕಂತಹ ಮಸಾಲೆಯನ್ನ ಈಗ ಇದಕ್ಕೆ ಹಾಕ್ಬೇಕು. ಇನ್ನು ರೆಡಿ ಮಾಡ್ತಾ ಇದೀವಿ. ನಮ್ಮ ಹಸ್ಬೆಂಡ್ ಆಲ್ರೆಡಿ ತಿನ್ನಕ್ ಕಾಯ್ತಾ ಇದಾರೆ ನೋಡಿ. ಹೌದೌದು, ನೀನ್ ಕಾಯ್ತಿಲ್ವಾ? ನಾನು ಟೇಸ್ಟ್ ಹೇಗಿರುತ್ತೆ ಅಂತ ಕಾಯ್ತಾ ಇದ್ದೀನಿ. ನೋಡೋಣ ಫೈನಲ್ ಟಚ್ ಹೇಗಿರುತ್ತೆ ಅಂತ. ನೋಡಿ, ಒಂದ್ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಪುಡಿ ಹಾಕ್ತಾ ಇದೀವಿ. ಕೊತ್ತಂಬರಿ ಪುಡಿ ಹಾಕಿದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಕೂಡ ನ್ಯಾಚುರಲ್, ನಾವು ಮನೆಗೆ ಮಾಡಿರೋದು. ಈಗ ಪುಡಿ ಹಾಕಿದ್ಮೇಲೆ ಒಂದ್ ಸ್ವಲ್ಪ ಕುದಿಬೇಕು. ಟೇಸ್ಟ್ ಹೇಗಿದೆನೋ ಗೊತ್ತಿಲ್ಲ, ಸ್ಮೆಲ್ ಅಂತೂ ತುಂಬಾ ಸಖತ್ತಾಗಿದೆ. ಟೇಸ್ಟ್ ತಿಂದ್ಮೇಲೆ ಪಕ್ಕ ರಿವೀಲ್ ಕೊಡ್ತೀವಿ. ಇದನ್ನ ಆಕ್ಚುಲಿ ನಾನು ಏನೇನು ಅಂತ ಹೇಳಿರೋದು, ನಮ್ಮ ಹಸ್ಬೆಂಡ್ ಅವ್ರ ಅಕ್ಕನೇ ಇದನ್ನೆಲ್ಲ ರೆಡಿ ಮಾಡಿರೋದು. ಅವರು ತುಂಬಾ ಚೆನ್ನಾಗಿ ರೆಸಿಪೀಸ್ನಲ್ಲಿ ನನಗೇನು ಒಂದ್ ಕೈ ಮೇಲು ಅಂತಾರಲ್ಲ, ಹಂಗೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇನ್ನು ಒಳ್ಳೊಳ್ಳೆ ರೆಸಿಪೀಸ್ ನ ನೆಕ್ಸ್ಟ್ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ಬಿಡುವಾಗ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಕತಾರಿಂದ ಇಲ್ಲಿ ಬಂದು ಒಂದು 1 ಮಂತ್ ಬಂದಿದ್ದಾರೆ. ಅವ್ರಿನ್ನೂ ಚೆನ್ನಾಗಿ ರೆಸಿಪೀಸ್ ಮಾಡ್ತಿರ್ತಾರೆ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅವನ್ನೆಲ್ಲ ನೋಡಿ ರೆಸಿಪೀಸ್ನ. ಓಕೆ ಬನ್ನಿ. ನಾವು ಚಪಾತಿ ಜೊತೆಗೆ ಊಟ ಮಾಡಕ್ಕೆ ಈ ಚಿಕನ್ ಫ್ರೈ ಅನ್ನ ಮಾಡ್ತಾ ಇದೀವಿ. ಇದಕ್ಕೆ ಟೊಮ್ಯಾಟೊ ಮತ್ತೆ ಈರುಳ್ಳಿ, ಶುಂಠಿ ಇದೆಲ್ಲ ಹಾಕಿರೋದ್ರಿಂದ ಇದು ಸ್ವಲ್ಪ ಗ್ರೇವಿ ತರ ಬರುತ್ತೆ. ಚಪಾತಿ ಜೊತೆಗೆ ಊಟ ಮಾಡಕ್ಕೆ ಈ ಚಿಕನ್ ಫ್ರೈ ಅನ್ನು ಮಾಡ್ತಾ ಇದೀವಿ. ತುಂಬಾ ಈಸಿ ಮೆಥಡ್ ಅಲ್ಲಿ ಮಾಡ್ತಾ ಇರೋದು ಈ ಚಿಕನ್ನು. ಆಕ್ಚುಲಿ ಫ್ರೈ ಅಂದ್ರೆ ಇನ್ನ ಗಟ್ಟಿ ಬರುತ್ತೆ. ಡ್ರೈ ಫ್ರೈ ಅಲ್ಲ ಇದು. ನೋಡಿ, ಯಾವಾಗ ತಿಂತೀನೋ ಅಂತ ಬಾಯಾಗೆಲ್ಲ ನೀರು ಬರ್ತಾ ಇತ್ತು. ರೊಟ್ಟಿ, ಚಪಾತಿ ಮತ್ತೆ ಅನ್ನನೂ ಊಟ ಮಾಡ್ಬೋದು. ಫೈನಲ್ ಆಗಿ ಲಾಸ್ಟಿಗೆ ಖಾರ, ಉಪ್ಪು, ಟೇಸ್ಟ್ ಹೇಗಿದೆ ಅಂತ ನೋಡಿ ಇನ್ನೊಂದ್ಸರಿ ಏನಾದರೂ ಹಾಕೋದಿದ್ರೆ ಹಾಕ್ಬೇಕು. ಯಾಕಂದ್ರೆ ನಾವು ಮಾಡಿರೋ ಅಡುಗೆನ ತಿನ್ನೋರು ಕೂಡ ಚೆನ್ನಾಗಿದೆ ಅಂತ ಹೇಳ್ಬೇಕು ಅಂದ್ರೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ಬೇಕು. ಇನ್ನೊಂದ್ಸರಿ ನೋಡ್ಕೊಂಡ್ರೆ ಚೆನ್ನಾಗೆ. ನೋಡ್ತಾ ಇರ್ಬೋದು ಯಾವ ತರ ಕುದೀತಾ ಇದೆ. ಕುದಿಯೋದ್ ನೋಡ್ತಾ ಇದ್ರೆ ತಲೆನೂ ಕೆಡ್ತಾ ಇದೆ. ಇದಕ್ಕೆ ಒಂದ್ ಸ್ವಲ್ಪ ಕೊತ್ತಂಬರಿ ಪುಡಿ ಇದ್ರೆ ಅದು ಹಾಕಿದ್ರೆ ಚೆನ್ನಾಗುತ್ತೆ. ಎಲ್ಲ ಬಿಟ್ಕೊಂತ ಐತಿ. ಈಗ ಇದು ಪರ್ಫೆಕ್ಟ್ ಆಗಿ ಚಿಕನ್ ಫ್ರೈ ರೆಡಿ ಆಗಿದೆ. ಕುದ್ದು ಎಣ್ಣೆ ಎಲ್ಲ ಸೈಡಿಗೆ ಬಿಟ್ಕೊಂತು ಅಂದ್ರೆ ಅದು ಚಿಕನ್ ಫ್ರೈ ಆಗಿದೆ ಅಂತ ಹೇಳಿ. ಬ್ಯಾಚುಲರ್ಸ್ ಈ ಚಿಕನ್ ಫ್ರೈ ಅನ್ನ ಈಸಿಯಾಗಿ ಆರಾಮಾಗಿ ಮಾಡ್ಕೋಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ ಎಲ್ಲದಕ್ಕೂ ತಿನ್ಬೋದು. ಈಗ ಚಿಕನ್ ಫ್ರೈ ರೆಡಿ. ಏನ್ ಗೊತ್ತಾ ಗೈಸ್, ಚಿಕನ್ ಫ್ರೈ ಮಾಡ್ಕೊಂತ ಇವರು ಯಾವಾಗ್ಲೂ ಅವ್ರ ಮಕ್ಳ ಕಡೆಗೆ ಧ್ಯಾನ. ಇಲ್ಲಿ ಮಾಡ್ತಿರ್ಬೋದು, ಆದ್ರೆ ಹೊರಗಡೆ ಅವ್ರು ಏನ್ ಮಾಡ್ತಿದ್ದಾರೆ, ಚಿಕ್ಕ ಹುಡುಗರು ಅಂದ್ರೇನೆ ಹಂಗೆ. ಅವ್ರು ಏನ್ ಮಾಡ್ತಿದ್ದಾರೆ, ಏನ್ ಮಾಡ್ಕೊಂಡ್ರು ಆ ಟೆನ್ಷನ್ನೇ ಇರುತ್ತೆ ನೋಡಿ. ಇವಾಗ ಇದನ್ನ ರೆಡಿ ಮಾಡಿ
ಹೊರಗೆ ಹೋಗಿ ಅವ್ರ ಮಕ್ಕಳು ನೋಡ್ತಿದ್ದಾರೆ. ಇಲ್ಲಿಗೆ ಇವತ್ತಿನ ಬ್ಲಾಗ್ ಕಂಪ್ಲೀಟ್ ಆಗ್ತಿದೆ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್ ಗಾಯ್ಸ್. ಮತ್ತೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡೋದ, ಯಾರ್ಯಾರು ಇನ್ನೂ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನ ಫಾಲೋ ಮಾಡಿ, ಹಂಗೆ ಸಪೋರ್ಟಿವ್ ಕೂಡ ಮಾಡಿ.